ಗೊತ್ತಾಗ್ಬಾರ್ದಾ? ಎರಡಕ್ಕೂ ವ್ಯತ್ಯಾಸ ಇದೆ ರೀ. ಪೊಲೀಸ್ ಅಣ್ಣಂಗೆ ಏನಾಗೋದ್ರಲ್ಲಿದೆ? ಏನಿದೆ? ನಿನಗೆ ಹುಚ್ಚಿಡ್ದಿದೆ? ಅಯ್ಯೋ, ಇದೇ ನಿಜ. ನಿಜ ತಿಳ್ಕೊಂಡ್ರೆ ಯಾರನ್ನ ಹುಚ್ಚರನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಗತ್ತೆ. ನೈನಿ ಏನಾಯ್ತು? ಅದ್ಗೆ ನೋಡಿದ್ದೇನೆ ನಿನ್ ಮಾತಿಂದ ಅತ್ತಿಗೆ ಎಷ್ಟು ಹರ್ಟ್ ಆಯ್ತು ಅಂತ. ಅದಕ್ಕಲ್ಲ ಬಿಡಿ, ಪೂಜೆ ಅಂತ ಏನು ತಿಂದೆ ಹಾಗೆ ಇದ್ರೆ ತಲೆ ಸುತ್ತಲ್ವಾ? ಸುಮನಾ, ಆಗ್ಲೇ ನನ್ನ ಕೇಳಿದೆಯಲ್ಲ, ಜ್ಯೂಸ್ ಬೇಕಾ ಹಾಲ್ ಬೇಕಾ ಅಂತ. ಹೋಗಿ ನಿಮ್ಮ ಅಕ್ಕಂಗೆ ತಗೊಂಬ, ಹೋಗು. ನನಗಿಂತ ನಮ್ಮ ಅಕ್ಕನೇ ಅದನ್ನ ಚೆನ್ನಾಗಿ ಮಾಡ್ಕೋತಾಳೆ. ಪರವಾಗಿಲ್ಲ ಯಜಮಾನ್ರೆ, ನನಗೇನಾಗಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಯಾರಿಗೂ ಏನೂ ಆಗದಿದ್ರೆ ಸಾಕು, ಅಷ್ಟೇ. ಅಕ್ಕ, ನೀನ್ ಎಲ್ಲಿದೀಯಾ ಅಂತ ಇಲ್ಲಿವರೆಗೂ ಕಂಡುಹಿಡಿಯಕ್ಕೆ ಆಗಿಲ್ಲ. ಇನ್ನೇನ್ ಗೊತ್ತಾಗತ್ತೆ ಅನ್ನೋಷ್ಟರಲ್ಲಿ ಏನೋ ಒಂದು ಅಡ್ಡಿ ಆಗತ್ತೆ ಅಕ್ಕ. ಅದಕ್ಕೆ ಅಖಂಡ ಸ್ವಾಮಿ ಕೊಟ್ಟಿರೋ ಈ ಪೌಡರಿಂದ ನಿನ್ನ ಅಡ್ರೆಸ್ನ ಕಂಡುಹಿಡಿತೀನಿ. ಗಾಯತ್ರಿನ ಕರ್ಕೊಂಡು ಬಂದೆ. ನಿಮ್ ದೊಡ್ಡಮ್ಮನ್ನೇ ಕರ್ಕೊಂಡು ಬಂದಿರೋ ತರ ಹೇಳ್ತಿದ್ಯಲ್ಲೋ. ನನ್ನ ಕೈಲಿ ಎಲ್ಲಾಗತ್ತೆ ಮಾಮ್? ಎಲ್ಲದಕ್ಕೂ ಇದೇ ಆನ್ಸರ್ ಕೊಟ್ರೆ ಎಲ್ರೂ ಕೆಲ್ಸಕ್ಕೆ ಬಾರ್ದೋನು ಅಂದ್ಕೋತಾರೆ ಕಣೋ. ನಮ್ ಕೈಲಾಗಿಲ್ಲ ಅಂದ್ರೂ ಮಾಡ್ತೀವಿ ಅಂತ ಹೇಳ್ಬೇಕು. ಹೇಗ್ ಬದುಕ್ತೀಯೋ ಏನೋ. ನನ್ಗಿಂತ ನೀವು ಬದುಕೋದೆ ಕಷ್ಟ ಅಲ್ವಾ ಮಾಮ್? ಹ? ಏಯ್, ಅದೇನು ಹಾಗೆ ಹೇಳ್ತಿದ್ಯಾ? ದೊಡ್ಡಮ್ಮ ಏನಾದ್ರೂ ಇಲ್ಲಿಗೆ ಬಂದ್ರೆ ನಿಮ್ನ ಸಾಯಿಸ್ಬಿಡ್ತಾರಲ್ವಾ? ಗೊತ್ತಿದ್ದು ಕೂಡ ಯಾಕೆ ಕೇಳ್ತಾ ಇದ್ದೀರಾ? ಯೂಸ್ಲೆಸ್ ಫೆಲೋ. ಯಾವತ್ತೂ ನಿನ್ ಮಾತಿಂದಾನೆ ಎಡವಟ್ ಮಾಡ್ತೀಯ. ಇನ್ನು ಏನ್ ನೋಡ್ತೀಯ? ಮಗು ಮುಖಕ್ಕೆ ಪೌಡ್ರ್ ಹಚ್ಚು. ದೊಡ್ಡಮ್ಮನ ಮುಖಕ್ಕೆ ಹಚ್ಚಿದ್ರ ನೀವು? ಇಷ್ಟ ಹಚ್ಚಿದ್ರೆ ಸಾಕು ಕಣೋ. ಫೋಟೋಗೆ ಮೇಕಪ್ ಮಾಡೋದ್ ಬೇಕಿಲ್ಲ. ನೀನ್ ಹಚ್ಚು. ಸರಿ. ಹಾಗೆ ರುಚಿನಮ್ಮ. ಅಕ್ಕ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಅದೇನ್ವಲ್ಲ ಬಾ, ಪಾಪುಗೆ ಪೌಡರ್ ಹಚ್ತಾ ಇದೆಯಾ? ಅಯ್ಯಯ್ಯ, ಡಿಸ್ಟರ್ಬ್ ಮಾಡ್ಬೇಡಿ ಮಾವ. ನೀವಿಬ್ರು ಏನೋ ಸಂಕಲ್ಪ ಮಾಡ್ಕೊಂಡಿರ್ಬೇಕಲ್ಲ? ಫೋಟೋ ಶೂಟ್ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಇಲ್ಲ. ಅಯ್ಯೋ, ಫೋಟೋಗೂ ಪೌಡರ್ ಹಚ್ಬಿಟ್ಟಿದ್ದೀರಾ? ಇವ್ರೇನೋ ಮಾಡಕ್ ಹೊರಟಿದ್ದಾರೆ ಪಾಮು. ನಾವ್ ಕೇಳಿದ್ರೆ ಯಾಕೆ ಹೇಳ್ತಾರೆ ನಮ್ಮಕ್ಕ? ವಿಶಾಲು ಎಲ್ಲಿದ್ಯಾ? ವಿಶಾಲು, ನೈನಮ್ಮ, ಹಾಸನಮ್ಮ, ವಿಕ್ರಾಂತ್, ಎಲ್ರು ಎಲ್ಲಿದ್ದೀರಾ? ಬೇಗ ಬೇಗ ಬನ್ನಿ ಇಲ್ಲಿ. ಬನ್ನಿಪ್ಪ, ಬೇಗ ಬೇಗ. ಚಿಕ್ಕಪ್ಪ, ಚಿಕ್ಕಿ ಇಲ್ವಲ್ಲ, ಚಿಕ್ಕಪ್ಪನ ಡಮಕ ರೇಗ್ಸಿರ್ಬೋದು. ಏಯ್ ಇರೇ, ಮಗುನ್ ನೋಡಿ ಮೊದ್ಲು. ಅಯ್ಯಯ್ಯೋ,
ನಿಮ್ಗೇನ್ರಿ ಆಗಿತ್ತು? ಪುಟ್ ಕೂಸಿಗೆ ಹಾಗೆ ಮಾಡಿದಿರಲ್ಲ? ಹಾ, ಈ ಪುಟ್ಟಿನೇ ನಮ್ ಪ್ರಯೋಗಕ್ಕೆ ಮತ್ತೆ ಪ್ರಯತ್ನಕ್ಕೆ ಬುನಾದಿ. ಅರ್ಥ ಆಗ್ಲಿಲ್ಲ ವಲ್ಲಭವ. ಆ? ಗಾಯತ್ರಿ ಅಮ್ಮವರ ಭಾವಚಿತ್ರ ಒಂದ್ಸಲ ನೋಡಿ. ಮಾಮ್, ಇದು ನಿಮ್ ಕೆಲ್ಸನೇನಾ? ಹೌದು ಕಂದ. ಈ ಹುಚ್ಚ ಕೆಲಸ ಯಾಕೆ ಮಾಡ್ತಿದ್ದೀರಾ ಅಂತ ತಿಳ್ಕೊಬೋದಾ ಅತ್ತೆ? ಹುಚ್ಚು ಕೆಲ್ಸ ಅಂತ ಅದ್ ಹೇಗ್ ಹೇಳ್ತೀಯ ನಯನಿ? ನಿನ್ಗೆ ಸಹಾಯ ಮಾಡ್ತಿದೀವಿ ಅನ್ಕೋ. ಆ, ಆ. ಅನ್ಕೊಳ್ಳೋದೆಲ್ಲ ಏನಿಲ್ಲ. ಏನೇ ಇದ್ರೂ ಅರ್ಥ ಆಗೋ ಥರ ಸ್ವಲ್ಪ ಬಾಯ್ ಬಿಟ್ಟು ಹೇಳಿದ್ರೆ ಸಂತೋಷ. ಗಾಯತ್ರಿಕನ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಯನಿ ಕಷ್ಟಪಟ್ಟು ಪೂಜೆ ಮಾಡಿದ್ರೂನು ಫಲ ಸಿಗದೆ ಇದ್ದಿದ್ದಕ್ಕೆ ಮಹಾನುಭಾವರನ್ನ ಭೇಟಿ ಮಾಡ್ದೆ. ಯಾರು? ಆ ಅಖಂಡ ಸ್ವಾಮಿ ತಾನೆ? ಹೌದು, ತುಳಸಿ ಅಮ್ಮನವ್ರಿಗೆ ಪೂಜೆ ಮಾಡಿದಾಗ ಲೈಟ್ ಬಂತು ಅಂತ ಹೇಳಿದ್ದಕ್ಕೆ ನಮಗ್ ಪೌಡರ್ ಕೊಟ್ರು. ಓಹೋ, ಆ ಪೌಡರೇನಾ ಈ ಪೌಡರು? ನಿನಗೇನೋ ಗೊತ್ತಿರೋರ್ ತರ ಅದೇನಾ ಇದು ಅಂತ ಯಾಕೆ ಕೇಳ್ತಾ ಇದೀಯಾ? ನನ್ಗೆ ಎಲ್ಲ ಗೊತ್ತು. ಆ ವಿಷಯ ನಿಮಗ್ ಗೊತ್ತಿಲ್ಲ. ಒಂದ್ ಸ್ವಲ್ಪ ಸುಮ್ನೆ ರಮ್ಮ, ಅವ್ರಿಗೆ ಹೇಳೋದಿಕ್ ಬಿಡು. ನನಗ್ ಮಾತಾಡಕ್ ಬಿಡಿ ಚಿಕ್ಕಪ್ಪ ಮೊದ್ಲು. ನಾನು ನೀನೇನು ಹೇಳ್ಬೇಡ ಅಕ್ಕ. ಎಲ್ಲಾ ವಿಷಯಕ್ಕೂ ತಲೆ ಹಾಕಿ ಡಿಸ್ಟರ್ಬ್ ಮಾಡ್ತೀಯಾ. ಯಾವಾಗ್ಲೂ ಹೀಗ್ ಡೈವರ್ಟ್ ಮಾಡ್ತಿರ್ತೀಯ. ಹ ಡೈವರ್ಟ್ ಆಗ್ತಿರೋದ್ ನೀವೇ. ಹೇಯ್, ನೀನ್ ಸುಮ್ನೆ ಇರ. ನಿಮ್ಮಿಷ್ಟ. ಆಮೇಲೆ ಬೇಜಾರಾಗೋದ್ ನಿಮ್ಗೆ. ಬಲ್ಲಬ್ಬ, ಅದೇನ್ ಪೌಡರ್ ತಗೊಂಬಂದ್ಯೋ? ಅಮ್ಮನ್ ಮುಖಕ್ಕೆ ಅದೇನ್ ಹಚ್ತೀಯೋ? ಫೋಟೋಗೆ ಅಲ್ವಾ ಹಚ್ಚಿದ್ದು? ಪ್ರಾಣ ಇಲ್ದಿರೋರ್ಗೆ ಏನೇ ಹಚ್ಚಿದ್ರು ಏನೂ ಆಗಲ್ಲ. ಮತ್ತೆ ಗಾಯತ್ರಿ ಮುಖಕ್ಕೆ ಯಾಕೆ ಹಚ್ಚಿದ್ದೀರಾ? ಹೌದಲ್ವಾ ಮಾಮ್? ಯಾಕೆ ಹಚ್ಚಿದ್ವಿ? ಏನಂತ ಹೇಳಿ? ಏಯ್, ಭಯ ಪಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಅಖಂಡ ಸ್ವಾಮಿ ಕೊಟ್ಟಿರೋ ಪೌಡರ್ ಗಾಯತ್ರಿಕನ್ ಹೆಸರಿಟ್ಕೊಂಡಿರೋ ಈ ಮಗು ಮುಖಕ್ಕೆ ಹಚ್ಚೋದ್ ಮಾತ್ರ ಅಲ್ಲ, ಅಕ್ಕನ್ ಫೋಟೋಗೂ ಹಚ್ಚದ್ಮೇಲೆ ಬೂದಿ ಹಚ್ಚಿರೋ ಈ ಕನ್ನಡಿಯಲ್ಲಿ ಈ ಮಗು ಮುಖ ತೋರ್ಸಿದ್ರೆ ನಿಜವಾದ ಗಾಯತ್ರಿ ದೇವಿಯವರು ಪ್ರಸ್ತುತ ಇರೋ ಜಾಗದ ಬಗ್ಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅಪ್ಪ, ಏನ್ ಹೇಳಿದ್ರು ಆ ಸ್ವಾಮಿ? ಹೊಗಳ್ತಿರಲ್ಲ ಚಿಕ್ಕಪ್ಪ. ಅದ್ ಹಾಗಲ್ಲಮ್ಮ, ಚೆನ್ನಾಗಿ ಹೇಳದ ಅಂತ ಅನ್ನಿಸ್ತು. ಯಾರೋ ಹೇಳಿದ್ರು ಅಂತ ಆ ವಿಷಯ ನಮ್ಮ ಹತ್ರನೂ ಹೇಳ್ದೆ ನಿಮ್ಮಿಷ್ಟ ಬಂದಾಗ ಮಾಡಿದ್ರೆ ಹೇಗೆ? ಮಗುಗ್ ಯಾವ್ದ್ಯಾವ್ದೋ ಪೌಡರ್ ಹಚ್ಚೋದ್ರಿಂದ ಇನ್ಫೆಕ್ಷನ್ ಆಗಲ್ವಾ? ಏನ್ ಆಗಲ್ಲ ನೈನಿ, ನಥಿಂಗ್ ಟು ವರಿ. ನಿನ್ ಓರ್ಗಿತ್ತಿನೇ ಹೇಳ್ತಿದ್ದಾಳೆ, ಧೈರ್ಯವಾಗಿರು. ಆದ್ರೂ ಹಚ್ಚಿರೋದು ಪೌಡರ್ ಅಲ್ವಾ, ಸುಣ್ಣ ಏನಲ್ವಲ್ಲ. ಗಾಯತ್ರಿಗೆ ಉರಿಯೋದಿಕ್ಕೆ, ನಮ್ಮ ಅಕ್ಕಂಗ್ ಬೇಜಾರಾಗೋದಿಕ್ಕೆ. ಅಲ್ಲ, ಇಷ್ಟಕ್ಕೂ ಮಕ್ಕಳ ಮೇಲೆ ಏನ್ ನಿಮ್ ಪ್ರಯೋಗ ಅಂತ? ಫೀಲ್ ಆಗ್ಬೇಡ ವಿಶಾಲ್. ಒಂದ್ ವೇಳೆ ಫೀಲ್ ಮಾಡ್ಕೋಬೇಕು ಅಂದ್ರೂ ಅಯ್ಯೋ ಇಷ್ಟು ದಿನ ಆದ್ರೂ ನನ್ ಹೆತ್ತ ತಾಯಿ ಅಲಿಯಾಸ್ ನಾನ್ ಹೆತ್ತ ಮಗು ಸಿಗ್ಲೇ ಇಲ್ವಲ್ಲ ಅಂತ ಬೇಜಾರ್ ಮಾಡ್ಕೋಬೇಕೆ ಹೊರತು ಸಿಟ್ ಮಾಡ್ಕೋಬಾರ್ದು. ಹಾಗೇನೆ ನಾನ್ ಮಾಡ್ತಿರೋದು ಒಳ್ಳೆ ಕೆಲ್ಸನೇ. ಸುತ್ತಿ ಬಳಸ್ದೆ ಒಂದೇ ಮಾತಲ್ಲಿ ನೀವ್ ಮಾಡಕ್ ಹೊರಟಿರೋ ಕೆಲ್ಸ ಏನು ಅಂತ ಹೇಳ್ತೀರಾ? ವೈ ನಾಟ್? ಅಖಂಡ ಸ್ವಾಮಿ ಕೊಟ್ಟಿರೋ ಪೌಡರ್ನ ಗಾಯತ್ರಿಕನ್ ಫೋಟೋಗೆ ಹಾಗೆ ಅವ್ರ ಹೆಸರಿಟ್ಕೊಂಡಿರೋ
ಗಾಯತ್ರಿ ಪುಟ್ಟಿ ಮುಖಕ್ಕೆ ಹಚ್ಚದ್ಮೇಲೆ ನೋಡು, ಇಲ್ಲಿರೋ ಈ ಕನ್ನಡಿಯಲ್ಲಿ ಈ ಮಗುಗೆ ಬಗ್ ನೋಡು ಅಂತ ಹೇಳ್ಬೇಕು. ನೋಡಿದ್ರೆ ಏಯ್ ದೊಡ್ಡಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೋ? ಹುಚ್ಚ ಬೆಪ್ಪ ಬ್ರೋ ನಿಂಗೆ. ಏಯ್ ಏನೋ ಹಾಗಂತಿದ್ಯಾ? ಇದು ಕನ್ನಡಿನ ನಿನ್ ಮುಖಕ್ಕೆ ನನ್ನ ಮುಖಕ್ಕೆ ಹಿಡಿದು ನೋಡಿದ್ರು ಏನು ಕಾಣಿಸಲ್ಲ. ಮಾಮ್, ಇವನ್ಗೆ ಮ್ಯಾಟ್ರ ಗೊತ್ತಿಲ್ಲ. ನೀವ್ ಹೇಳಿದ್ರೆ ತಾನೆ ನಮ್ಮೆಲ್ರಿಗೂ ಗೊತ್ತಾಗೋದು. ಆ ಕನ್ನಡಿಗೆ ಬೂದಿ ಹಚ್ಚಿದೀವಿ. ಬೂದಿನ ವೈ ಕತ್ತೆ ಬಂದು ಅದ್ರ ಮೇಲೆ ಹೊರಳಾಡುತ್ತೋ ಏನೋ. ಇಲ್ಲ ಹಸಿನಿ, ಮಗು ನೋಡ್ಬೇಕಾದ್ರೆ ಆ ಬೂದಿನ ಕೈಯಲ್ಲಿ ಅಳಿಸ್ತಾ ಹೋಗ್ಬೇಕು, ಆಗ ಅದರಲ್ಲಿ ಕಾಣಿಸುತ್ತೆ. ಗಾಯತ್ರಿನಾ? ಏಯ್ ನೀನ್ ಸುಮ್ಮನೆ ಸಾಕು. ಅಯ್ಯ, ಯಾರು ನೋಡಿದ್ರೆ ಅವರೇ ಕಾಣಿಸೋ ಥರ ಇದ್ದಿದ್ರೆ ಇಷ್ಟೊಂದು ಪ್ರೋಸೆಸ್ ಹಾಕ್ಬೇಕಿತ್ತು. ಮತ್ತೆ ಯಾರು ಕಾಣಿಸ್ತಾರೆ? ಗಾಯತ್ರಿ ಪುಟ್ಟಿ ನೋಡಿದ್ರೆ ಗಾಯತ್ರಿ ಅಕ್ಕ ಕಾಣಿಸ್ತಾರೆ. ಯಾಕೆ ನಗ್ತಾ ಇದ್ದೀರಾ ಚಿಕ್ಕಪ್ಪ? ಪಾಪ ನೋಡಿದ್ರೆ ಪಾಪ ಕಾಣಿಸ್ದೆ ಇನ್ನೇನ್ ಕಾಣಿಸತ್ತಮ್ಮ. ಕರೆಕ್ಟು. ಆದ್ರೆ ಇವ್ರಿಗಷ್ಟು ಬುದ್ಧಿ ಆಗ್ಲಿ, ಜ್ಞಾನ ಆಗ್ಲಿ, ಸಮಯ ಪ್ರಜ್ಞೆ ಆಗ್ಲಿ ಇಲ್ವಲ್ಲ. ಅದ್ಕೆ ಮಾವ, ದಯವಿಟ್ಟು ಮಾತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಸಾರಿ ವಿಶಾಲು. ಯಜಮಾನ್ರೆ, ನೋಡೋಣ, ಇವರು ಒಳ್ಳೇದು ಮಾಡ್ತಿದ್ದಾರೆ ಅಂತ ಹೇಳ್ತಿದಾರಲ್ವಾ, ಏನಾದರೂ ಆಗಬೇಕು, ಆಗ ಅತ್ತೆ ಭಾವ ಅಂತನೂ ನಾನು ನೋಡಲ್ಲ. ನಮ್ಮ ಅಕ್ಕ ಯಾಕೋ ತುಂಬಾ ರೆಬಲ್ ಆಗ್ತಿದ್ದಾಳೆ. ಮಾಮ್, ನೀವು ರೆಡಿನಾ? ಸರಿ. ನೋಡಲ್ಲಿ. ಅಲ್ಲಿ ನೋಡಮ್ಮ, ಅಲ್ಲಿ ನೋಡು, ಕನ್ನಡಿ ನೋಡಮ್ಮ, ಕನ್ನಡಿ ನೋಡು. ಅಲ್ಲಿ ನೋಡಮ್ಮ, ಅಲ್ಲಿ ನೋಡು. ಅತ್ತಿಗೆ ವಾವ್, ನಾನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ನೈನಿ? ಆ ಸೀರೆ ಚೆನ್ನಾಗಿದ್ಯಾ? ಸುಮನಾ, ಪೌಡರ್ ಜಾಸ್ತಿ ಆಯ್ತು ಅಂತೀಯಾ? ವಾಟ್ ಹ್ಯಾಪನ್? ಯಾಕೆಲ್ರೂ ನನ್ನೇ ನೋಡ್ತಿದ್ದೀರಾ? ಗಾಯತ್ರಿ ದೇವಿಯವ್ರು ಕಾಣಿಸ್ತಾರೆ ಅನ್ಕೊಂಡ್ರೆ ನೀನ್ ಕಾಣಿಸ್ತಾ ಇದ್ದೀಯ ಅಂತ ಎಲ್ರಿಗೂ ಆಶ್ಚರ್ಯ ಆಗ್ತಿದೆ ಹಸಿನಿ. ನಾನೇ ಕಾಣಿಸ್ತೀನಿ ಅಂತ ನನಗೆ ಗೊತ್ತಿತ್ತು. ಅದ್ ಹೇಗೆ?
ಅದೇ ಅಲ್ವಾ ನಾನು ಆವಾಗ್ಲಿಂದ ಹೇಳ್ತಿದ್ರು ನೀವು ಕೇಳಿಸ್ಕೊತಾನೆ ಇಲ್ಲ. ಏನ್ ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ ಅಕ್ಕ. ನಾನು ಇನ್ನೂ ನಿಮಗೆ ಹೇಳೇ ಇಲ್ಲ. ಈಗ ಉಟ್ಕೊಂಡಿರೋ ಸೀರೆ ಬೇರೆ, ಆ ಕನ್ನಡಿಯರ್ ಕಾಣಿಸಿದ ಸೀರೆನೇ ಬೇರೆ. ಆ ಇದಕ್ಕೆಲ್ಲ ಉತ್ತರನ ಅದಕ್ಕಿಂತ ನಮ್ಮ ಮಾಮೆ ಚೆನ್ನಾಗಿ ಹೇಳ್ತಾರೆ ಈಗ. ನಮಗೂ ಕೂಡ ಏನೋ ಅರ್ಥ ಆಗ್ತಿಲ್ಲ ಕಣ. ನನಗೆ ಅರ್ಥ ಆಯ್ತು. ನನ್ನ ರೂಮಲ್ಲಿ ಇಟ್ಟಿದ್ದ ಪೌಡರನ್ನ ಈ ಅಧಿಕ ಪ್ರಸಂಗಿ ತೆಗ್ದಿದ್ದಾಳೆ. ಎಕ್ಸಾಕ್ಟ್ಲಿ. ಆಕ್ಚುಲಿ ವಾಟ್ ಹ್ಯಾಪನ್ ಯು ನೋ? ತಾಯಿ ಮಗ ಆಚೆಯಿಂದ ಬಂದ ತಕ್ಷಣ AC ಹಾಕೊಂಡು ರೂಮಲ್ಲೇ ಸೆಟಲ್ ಆಗ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಎಲ್ಲೋಗಿದ್ರು, ಏನ್ ಮಾಡಿದ್ರು, ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋ ಅವಕಾಶ ಏನಾದ್ರೂ ಇದೆಯಾ? ಮಾಮ್, ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು? ಯಾವ್ದ್ರ ಬಗ್ಗೆ ಅರ್ಥ ಆಗೋ ಹಾಗೆ ಹೇಳು. ಗಾಯತ್ರಿ ದೊಡ್ಡಮ್ಮ ಹೆಸರಿಟ್ಕೊಂಡಿರೋ ಗಾಯತ್ರಿ ಪಾಪು ನಾವು ಮಾಡೋ ಎಲ್ಲಾ ಪ್ರಯೋಗಕ್ಕೂ ಬುನಾದಿ ಆಗಿರ್ತಾಳೆ ಅಂತ ಹೇಳಿದ್ರು ಅಖಂಡ ಸ್ವಾಮಿಗಳು. ಹೌದು. ಅಂದ್ರೆ ಆ ಹೆಸರಿರೋ ಮಕ್ಕಳನ್ನ ಇನ್ನೊಂದ್ 3 ಜನ ತಂದಿಟ್ಕೊಂಡ್ರೆ ನಮ್ ಕೆಲ್ಸ ಇನ್ನೂ ಈಸಿ ಆಗುತ್ತೆ ಅಲ್ವಾ? ನನಗಂತೂ ಏನು ಕೇಳಿಸ್ತಿಲ್ಲ. ಆದ್ರೆ ಏನೋ ಡಿಸ್ಕಸ್ ಮಾಡ್ತಿದ್ದಾರೆ ಅನ್ನೋ ಚೆನ್ನಾಗಿ ಗೊತ್ತಾಗ್ತಿದೆ. ಸೀಕ್ರೆಟ್ ಆಗಿರೋ ಕಾರಣಕ್ಕೆ ಇವರು ಬಾಗ್ಲು ಹಾಕೊಂಡಿರೋದು. ಏನ್ ಡಿಸ್ಕಷನ್ ಇರ್ಬೋದು? ಏಯ್ ಮೈಂಡ್ಲೆಸ್ ಮಹಾರಾಜ, ಇರೋ ಮಕ್ಳ ಜೊತೆನೆ ಏಗಕ್ಕಾಗ್ದೆ ಒದ್ದಾಡ್ತಿದ್ದೀನಿ. ಇನ್ನು 3 ಕರ್ಕೊಂಬಂದ್ರೆ ಮನೇಲಿ ನಮ್ಗೆ ಜಾಗ ಇರಲ್ಲ. ಅರ್ಥ ಆಯ್ತು ಬಿಡಿ. ಇವಾಗ ಏನ್ ಮಾಡೋಣ ಮಾಮ್? ಏನ್ ಮಾಡ್ತೀಯಾ? ರೆಸ್ಟ್ ಮಾಡು. ಅದಕ್ ಬದಲಾಗಿ ಗಾಯತ್ರಿನ್ ಕರ್ಕೊಂಡ್ ಬಂದು ಅಖಂಡ ಸ್ವಾಮಿಗಳು ಕೊಟ್ಟಿರೋ ಈ ಪೌಡ್ರನ್ನ ಮುಖಕ್ಕೆ ಹಚ್ಚಿದ್ರೆ? ಏಯ್ ನಾರ್ಮಲ್ ಆಗಿ ಬೆಳ್ಳಿಗೆ ಪಳಪಳ ಅಂತ ಹೊಳಿತಿರುತ್ತೆ ಆ ಮಗು. ನೀನ್ ಈ ಟೈಮಲ್ಲಿ ಪೌಡ್ರ್ ಹಚ್ಚಿದ್ರೆ ಎದೆ ಒಡ್ಕೊಂಡು ಸಾಯ್ಬೇಕು ಅಷ್ಟೇ. ಆ ಪೌಡ್ರನ್ನ ಹುಷಾರಾಗಿ ಎತ್ತಿಡು. ಹೋಗು. ಇಲ್ಲೇ ಇಡ್ತೀನಿ ಮಾಮ್. ಏನ್ ಬಂತು ಮಾಮ್? ಬಂದಿರೋದು ನಿನ್ ಹೆಂಡ್ತಿ ಕಣೋ. ನಿನ್ಗೆ ಏಯ್ ಕಾಲ್ ಕೆಳಗಿಳಿಸೆ. ಪೋಸ್ ನೋಡಕ್ಕಾಗಲ್ಲ. ಪೋಸ್ ನೋಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಗೆ ಧೈರ್ಯ ಎಲ್ಲಿಂದ ಬಂದಿರತ್ತೆ? ನಿನಗ್ ಬುದ್ಧಿ ಇದೆಯೇನೆ? ಅಲ್ಲ, ಬಾಗ್ಲನ್ನ ತಟ್ಟೋದನ್ನ ಬಿಟ್ಬಿಟ್ಟು ಒದಿತಾರೇನೆ. ಆವಾಗ ಹಾಗೆ ಬರ್ಬೇಕು ರಾಜ, ಕಿಕ್ಕಿರುತ್ತೆ. ಬಂದಿದ್ಯಾಕೆ? ಮೇಯ್ಬೇಕಲ್ಲ ನೀವು. ಏಯ್ ತಿನ್ಬೇಕಲ್ಲ ಅತ್ತೆ, ಚಿಕ್ಕ ಚಿಕ್ಕ ಮುದ್ದೆನಾ? ನಿನ್ ದೃಷ್ಟಿ ತಾಗಿನೇ ಸಣ್ಣ ಆಗ್ತಾ ಇದ್ದೀನಿ. ಅಯ್ಯೋ ಜೋಕೆ. ನೀವ್ ಅನ್ಕೊಂಡಿರೋದು ಸಣ್ಣ ಆಗ್ತಿದ್ದೀರಾ ಅಂತ, ತಾವು ಉತ್ತಾ ಇದ್ದೀರಾ ಗೊತ್ತಾ? ಏಯ್ ನೀನ್ ಹೋಗೆ, ನಾವು ಬಂದು ತಿಂತೀವಿ. ನೀವ್ ಯಾವಾಗ ಬರ್ತೀರಾ ಅಂತ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಿಮ್ಗೋಸ್ಕರ ಕಾಯ್ಕೊಂಡು ನನ್ನಿದ್ರೆ ಹಾಳು ಮಾಡ್ಕೊಳಕ್ ಆಗಲ್ಲ. ಬರ್ತಿರೋ ಇಲ್ವೋ? ಬರಲ್ಲ ಅಂದ್ರೆ ಎತ್ಕೊಂಡು ಹೋಗ್ತೀಯಾ? ಟಾಮ್ ಮಾಡ್ಕೊಂಡು ಹೋಗ್ತೀನಿ. ಬಾಗ್ಲು ಹಾಕೊಂಡು ಏನೋ ಗುಸ ಪಿಸ ಅಂತ ಮಾತಾಡ್ತಿದ್ದೀರಿ ಅಂತ. ಏ ವಲ್ಲಭ, ಈ ತಲೆ ಕೆಟ್ಟೋಳ್ನ ಎದುರು ಹಾಕೊಂಡ್ರೆ ನಾಳೆ ನಮ್ ಕೆಲ್ಸ ಆಗಲ್ಲ. ಡಿನ್ನರ್ ಮಾಡೋಣ ಬಾ. ಸರಿ ಮಾಮ್. ಸೆರಿಗಿಟ್ಕೊಂಡು ಹೋಗಿ. ಸರಿ ಕೊಡು ಮತ್ತೆ. ನಂದಲ್ಲ ಮಿಸ್ಟರ್ ಹಸ್ಬೆಂಡು, ನಿಮ್ಮ ಅಮ್ಮನ್ ಸೆರ್ಗನ್ನ. ಅಯ್ಯೋ ಬಾಯಿಗೆ ಬಂದಾಗ ಮಾತಾಡ್ತಾನೆ ಇರ್ತಾಳೆ. ಬನ್ನಿ ಮಾಮ್.
ಹೊರಡಿ. ಹಾಗೆ ಏನೋ ನಡೆಸ್ತಿದ್ದಾರೆ.